ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ. ನೀವೀಗ ಏನು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರೋ ಇದ್ರ ಬಗ್ಗೆ ನಿಮಗೇನಾದರೂ ಗೊತ್ತಾ? ನೀವು ಕರಾವಳಿ ಕಡೆಯವರಾಗಿದ್ದರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇದನ್ನು ಮರ್ವಾಯಿ, ಮಳಿ ಹಾಗೆ ತುಂಬ ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಕ್ಲಾಮ್ಸ್ ಮತ್ತು ಶೆಲ್ ಫಿಶ್ ಕೂಡ ಅಂತಾರೆ. ಇದೊಂದು ಸಮುದ್ರ ಮೂಲದ ಆಹಾರ ಹಾಗೂ ಒಮ್ಮೊಮ್ಮೆ ಇದು ನದಿಯಲ್ಲಿ ಕೂಡ ಸಿಗುತ್ತೆ. ಅಂದರೆ ನೀರಿನ ಆಳದಿಂದ ಇದನ್ನ ತೆಗಿತಾರೆ. ಇದರಿಂದ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ತಯಾರಿಸ್ತಾರೆ. ಇನ್ನು ಇದರ ಪೌಷ್ಟಿಕಾಂಶದ ಬಗ್ಗೆ ಹೇಳಬೇಕಂದ್ರೆ ಇದು ಪ್ರೋಟೀನ್ನ ಆಗರವಾಗಿದೆ ಅಂತಲೇ ಹೇಳ್ಬೋದು. ವಿಟಮಿನ್ B12 ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಹಾಗೆ ಐರನ್ ಕಂಟೆಂಟ್ ಇದರಲ್ಲಿ ತುಂಬ ಜಾಸ್ತಿ ಆಗಿದೆ. ಒಮೆಗಾ 3 ಅಂತೂ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುವಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸ್ತದೆ. ಈ ಸಮುದ್ರ ಮೂಲದ ಆಹಾರ ಅಂದರೆ ಸೀ ಫುಡ್ನಲ್ಲಿ ಅಯೋಡಿನ್ ಮತ್ತು ಮಿನರಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಥೈರಾಯ್ಡ್ ಲೆವೆಲನ್ನು ಸುಸ್ಥಿತಿಯಲ್ಲಿ ಇಡುತ್ತದೆ. ಹಾಗೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ ಕೂಡ ತುಂಬ ಪ್ರಮಾಣದಲ್ಲಿದೆ. ಇದ್ರ ಚಿಪ್ಪು ಏನಿದೆಯಲ್ಲ, ಇದರಲ್ಲಿ ಎಲೆ ಅಡಿಕೆಗೆ ಉಪಯೋಗಿಸ್ತೀವಲ್ಲ ಸುಣ್ಣ, ಆ ಸುಣ್ಣನೂ ಕೂಡ ಈ ಚಿಪ್ಪಿನಲ್ಲೇ ತಯಾರಿಸ್ತಾರೆ. ಇವತ್ತು ಇದನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಸಾಮಾನ್ಯವಾಗಿ ಎಲ್ಲ ಫಿಶ್ ಶಾಪ್ಗಳಲ್ಲಿ ಇದು ಸಿಗುತ್ತೆ. ಇದು ಹೀಗಿರುತ್ತೆ. ಇದನ್ನು ಓಪನ್ ಮಾಡಬೇಕು. ನಿಮಗೇನಾದರೂ ಇದು ಓಪನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ನೀವು ಬಾಯ್ಲ್ ಮಾಡೋಕ್ಕಿಟ್ಟಾಗ ಇದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ನಾನಿಲ್ಲಿ ಮೊದಲೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದರೊಳಗಡೆ ಹೀಗೆ ಮಾಂಸ ಇರುತ್ತೆ. ನಾನು ನಿಮ್ಗೆ ಓಪನ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಹೇಳಿದ್ನಲ್ಲ, ವಾಶ್ ಮಾಡಿಬಿಟ್ಟು ನೀವು ಬಾಯ್ಲ್ ಮಾಡೋಕ್ಕಿಟ್ಟಾಗ ಅದೇ ಓಪನ್ ಆಗುತ್ತೆ. ಇದರಿಂದ ಬೇರೆ ಬೇರೆ ಥರದ ಅಡುಗೆಗಳನ್ನು ಮಾಡ್ತಾರೆ. ಸಾಂಬಾರು ಮಾಡ್ತಾರೆ, ಹಾಗೆ ಕರಿ ಮಾಡ್ತಾರೆ. ನಾನಿವತ್ತು ಸಿಂಪಲ್ಲಾಗಿ ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಇದು. ಒಗ್ಗರಣೆಗೆ ಇಲ್ಲಿ 1 ಟೀ ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ. 15 ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಹಳದಿ ಪುಡಿ ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 15 ತೊಗೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ ಬಿಟ್ಟು ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ. ಒಂದು 2 ರಿಂದ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಇಂಚ್ ಆಗುವಷ್ಟು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಕಪ್ಪಷ್ಟು ತೆಂಗಿನಕಾಯಿ ತುರಿಬೇಕು, ಫ್ರೆಶ್ ಆಗಿರೋದು. ಇಲ್ಲಿ ಒಗ್ಗರಣೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಬೋದು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕಿ ಬೆಳ್ಳುಳ್ಳಿ ಪರಿಮಳ ಬರುವವರೆಗೂ ಫ್ರೈ ಮಾಡಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸನ್ನು ಸೇರಿಸಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಫ್ರೈ ಮಾಡಿ. ಇದು ತುಂಬ ಏನು ಬೇಯೋದು ಬೇಡ. ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬಂದು ಒಂದು ಹಾಫ್ ಅಷ್ಟು ಕುಕ್ ಆದರೆ ಸಾಕು. ನೋಡಿ, ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಹಳದಿ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡಷ್ಟು ಉಪ್ಪನ್ನು ಸೇರಿಸಿ, ಹಾಗೆ ತೆಂಗಿನಕಾಯಿ ತುರಿ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ರೆಡಿ ಆದಮೇಲೆ ಈಗ ನಾವು ಓಪನ್ ಮಾಡಿ ಇಟ್ಕೊಂಡಿರುವ ಈ ಚಿಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಾನಿಲ್ಲಿ ಮೊದಲೇ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಹಾಗೆ ಇಡಿಯಾಗಿ ಬಾಯ್ಲ್ ಮಾಡಿದರೆ ಆ ಬಾಯ್ಲ್ ಮಾಡಿದ ನಂತರ ಈ ಒಗ್ಗರಣೆಗೆ ಸೇರಿಸಿ. ಈಗ ಸರಿಯಾಗಿ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆ ಮಸಾಲ ಆ ಚಿಪ್ಪಿನ ಒಳಗಡೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಮತ್ತು ಇದನ್ನ ತುಂಬ ಹೊತ್ತೇನು ಬೇಯಿಸೋದು ಬೇಡ. ಓಪನ್ ಆಗಿರೋದ್ರಿಂದ ಇದು ತುಂಬಾ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ಯಾಕಂದರೆ ಇದು ಬೇಯಿಸುವಾಗ ಇದರಲ್ಲೇ ತುಂಬ ನೀರು ಬಿಡುತ್ತೆ. ಹಾಗಾಗಿ ಅರ್ಧ ಅಥವಾ 1 ಗ್ಲಾಸ್ ನೀರು ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 10 ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಕ್ಲೀನಾಗಿ ಬೆಂದಿರುತ್ತೆ. ಅದಕ್ಕಿಂತ ಜಾಸ್ತಿ ಬೇಯಿಸ್ಕೋಬೇಡಿ. ಈಗ 12 ನಿಮಿಷ ಆಗಿದೆ. ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಕ್ಲೀನಾಗಿ ಬೆಂದು ನೀರೆಲ್ಲ ಆವಿಯಾಗಿದೆ ನಾವು ಹಾಕಿರೋದು. ಈಗ ಇದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಇದು ಡ್ರೈ ಸುಕ್ಕ ಆಗಿರೋದ್ರಿಂದ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಹಾಗೆ ಯಾರಾದರೂ ಮೊದಲನೇ ಬಾರಿ ಬಳಸೋರಿದ್ದರೆ ಇದನ್ನು ತಿನ್ನುವಾಗ ಸ್ವಲ್ಪ ಹುಷಾರು. ಯಾಕೆಂದರೆ ಇದನ್ನು ಚಿಪ್ಪನ್ನು ತಿನ್ನಲ್ಲ, ಇದರೊಳಗಡೆ ಇದೆ ಏನು ಅಂಶ ಇದೆ ಅದನ್ನು ಮಾತ್ರ ತಿಂತೀವಿ. ಓಕೆ ಸ್ನೇಹಿತರೆ, ರೆಸಿಪಿ ನೋಡಿದ್ರಲ್ವಾ? ಒಂದಿಷ್ಟು ಮಾಹಿತಿಯೊಂದಿಗೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.